ಈ ಕ್ಷೇತ್ರದ ಅಧಿದೇವತೆಯಾದ ಈ ಗ್ರಾಮವನ್ನ ಪಾವನವನ್ನಾಗಿ ಮಾಡಿದ ಬ್ರಹ್ಮಲೀನ ನಾಗಭೂಷಣ ಮಹರ್ಷಿಗಳ ಶ್ರೀಚರಣಕ್ಕೆ ಶರಣೆಂದು ಈ ಮಠದ ಪೀಠಾಧಿಕಾರಿಗಳನ್ನೇ ಮೊದಲು ಮಾಡಿಕೊಂಡು ಶಿವಾನುಭವ ಪೀಠವನ್ನು ಅಲಂಕರಿಸಿ ತಮ್ಮ ಸದುಪದೇಶವನ್ನು ದಯಪಾಲಿಸಿದ ಎಲ್ಲ ಪೂಜ್ಯರಿಗೂ ಮಣಿಬಿಡಿದು ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಮಾತಾಡೋದು ಧ್ವನಿ ಹೋಗಬಾರ್ದು, ಸ್ಪೀಕರ್ ಕರೆಂಟ್ ಹೋಗಬಾರ್ದು. ಇವೆರಡರೊಳಗೆ ಅನಿವಾರ್ಯ. ನಾ 2-3 ದಿವಸ ಇರ್ತೇನಂತ ಸ್ವಾಮಿಗಳಿಗೆ ಹೇಳಿದ್ದೆ, ಪರಂತು ಪ್ರಕೃತಿ ಸರಿ ಇಲ್ಲದಿಲ್ಲ. ದಿನ 300-400 ಕಿಲೋಮೀಟರ್ ತಿರುಗಾಡೋದಂತ ಹಿಂಗೆ ಅನಿವಾರ್ಯವಾಗಿ ಎರಡೇ ಸಮಯಕ್ಕೆ ಬರುವಂತಹದ್ದನ್ನು ಆಯ್ತು. ಅದು ಗುರುಸೇವೆಯಲ್ಲಿ ಬಹು ಸುಂದರವಾದ ಉಪನಿಷತ್ತಿನ ಒಂದು ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ಮನುಷ್ಯ ಎಂಥ ಬುದ್ಧಿವಂತನಾದರೂ ಕೂಡ ಅವನು ತನ್ನ ಮನಸ್ಸು ಇಂದ್ರಿಯಗಳನ್ನು ಸ್ವಾಧೀನ ಮಾಡಿಕೊಳ್ಳದೆ ಹೋದರೆ ಅವನು ಎಂದಿಗೂ ಶಾಂತಿಯನ್ನ ಪರಮಾತ್ಮನ ಹೊಂದಲಿಕ್ಕೆ ಶಾಂತಿ ಇಲ್ಲ ಅನ್ನೋದು ಶ್ಲೋಕ. ಆದ್ದರಿಂದ ಭಗವಂತ ಬಹು ಸುಂದರವಾಗಿ ಭಗವದ್ಗೀತೆಯಲ್ಲಿ ಇದನ್ನು ಹೇಳಿದ ನಂತರ ಸ್ವಾಮಿಗಳು ಹೇಳಿದರು, ಕೇವಲ ಮನುಷ್ಯ ಪ್ರಜ್ಞಾನೇನೈವ ನ ಆಪ್ನುಯಾತ್, ಎಂಥ ಬುದ್ಧಿವಂತನಾದರೂ ಅದನ್ನ ಹೊಂದಲಿಕ್ಕ, ಪಡೆಯಲಿಕ್ಕ, ಸೂಚಿಸಲಿಕ್ಕ ಸಾಧ್ಯವಿಲ್ಲ. ಪರಂತು ಬುದ್ಧಿ ಬಿಟ್ಟು ಪರಮಾತ್ಮನ ಕಾಣಲಿಕ್ಕೆ ಮತ್ತೊಂದು ದಾರಿನೇ ಇಲ್ಲ. ಅದಕ್ಕೆ ಪರಮಾತ್ಮ ಗೀತೆಯಲ್ಲಿ ಬುದ್ಧಿಯೋಗಂ ದದಾಮ್ಯಹಂ, ಬುದ್ಧಿಯೋಗ ಕೊಡ್ತೀನಿ. ಅದಕ್ಕೆ ಬುದ್ಧವು ಶರಣವನ್ನು ವಿಚ್ಛೆ. ಅರ್ಜುನ, ನೀ ಬುದ್ಧಿಗೆ ಶರಣ. ಯಾರ ಮ್ಯಾಲ ಭಗವಂತ ಕೃಪಾ ಮಾಡ್ತಾನೆ ಅವರಿಗೆ ಏನು ಕೊಡ್ತಾನೆ ಅದೇ ನಮ್ಗೆ ಗೊತ್ತಿಲ್ಲ. ಗುರುಗಳ ಕೃಪೆ ಐತ್ರಿ, ಈ ವರ್ಷ 100 ಬೆಳೆದು 200 ಚೀಲ ಬೆಳೀತು ನೋಡಿ ಸ್ವಾಮಿ. ಗುರುಗಳ ಕೃಪೆ ಆಯ್ತು, ನಮ್ಮ ಕೋರಿಗೆ ಒಂದು ಚಲೋ ಪಾಸ್ ಸಿಗ್ತದೆ ನೋಡಿ. ಇದು ಕೃಪಾ ಅಲ್ಲ. ನೀವು ತಪ್ಪು ತಿಳ್ಕೊತೀರಿ. ದೇವಡಿಗೆ ಹೋದೇವಿ, ನಮ್ಗೆ ಒಂದು ಸ್ವರ್ಗ ಸಿಕ್ತು, ಚಲೋ ಆಯ್ತು, ಗಂಡು ಮಗ ಹುಡ್ತು. ಇವೆಲ್ಲ ಕೃಪಾ ಅಲ್ಲ, ಕೃಪಾ ಅಲ್ಲ. ದೇವರ ತನ್ನ ಬಿಟ್ಟು ದೂರ ಮಾಡೋದು ಒಂದು ಯುಕ್ತಿ. ಅವೆಲ್ಲ ಅರ್ಥ ಇದೆ. ಬುದ್ಧಿ ಅಂತ ಹೇಳ್ತಾರೆ, ನಿಶ್ಚಯಾತ್ಮಕ ಬುದ್ಧಿ. ಸತ್ಯ ಅಸತ್ಯವನ್ನ ನಿರ್ಣಯ ಮಾಡೋದಕ್ಕೆ ಬುದ್ಧಿ ಅಂತೇಳಿ. ಅಂಥ ಬುದ್ಧಿ ಪರಮಾತ್ಮ ಎಲ್ಲರಿಗೂ ಕೊಡಂಗಿಲ್ಲ. ಬಹಳ ಮಂದಿ ಸಂಸಾರ ಪಟ್ಟರೆ ಬಹಳ ಚಲೋ ಅಂತಾರೆ. ಇಲ್ಲ, ನಾನು ಹಮೇಶ ಒಂದು ಕಥೆ ಹೇಳ್ತಿರ್ತೇನೆ. ಮನೆಯಾಗ ಸ್ವಲ್ಪ
ವೀರಭದ್ರ ಅವತಾರ ಕಂಡಿದ್ದ. ವೀರಭದ್ರ ಅವತಾರ ಗೊತ್ತಾಗದೆ ಖಡೆ ಖಡೆ ವೀರಭದ್ರ ಅಂದದ್ದಾಗಬೇಕು, ಅಂದಕ್ಕೆ ಅವಾಗ ಆಗಬೇಕು. ಮಧ್ಯಾಹ್ನ ಆಫೀಸಿಂದ ಉಣ್ಣಾಕ ಬರ್ತೀನಿ ಅಂತ ಹೇಳ್ದ. ಮತ್ತೆ ಬಿಸಿ ಬಿಸಿ ಅಡಿಗೆ ಮಾಡಕ್ಕೆ ಹೆಣ್ಮಗಳು ಕುಂತು ಮನ್ಯಾಗ ಒಂದು ಹುಡುಗ ಹುಟ್ಟಿತ್ತು. ಈ ಮೊಹರಂ ಹೆಂಗ ಮುಸಲ್ಮಾನ್ ಅಂತಲ್ಲ ಅಲ್ಲ, ಯಾವಾಗಲೂ ತೆರೆದ ಬೈ ತೆರೆದಂಗೆ ಖುಷಿದು ಮುಚ್ಚಕ್ಕೆ ತಯಾರಿಲ್ಲ. ಬಹಳ ದಿವಸದ ಪೂರ್ವಿ ಮೇಲೆ ಪಾರು ಹುಟ್ಟುತ್ತೆ. 8-10 ವರ್ಷದ ಮೇಲೆ ಅವರಪ್ಪ ಹೆಂಡತಿಗಳ ಹುಡುಗ ಅತ್ತ ನೀನು ಅತ್ತೆ ಅಂತ ಹೇಳ್ಕೊ. ಹುಡುಗ ನನ್ನ ಕಿವಿ ಕೇಳಬಾರ್ದು. ಅದು ಹುಟ್ಟಿದ್ದೆ ಮೊಹರಂದಾಗ ಹೇಳ್ತಾರೆ ನಂಗೆ. ಅವ್ರು ಹೇಳ್ತಾರ ಅದು ನನ್ನ ಕಿವಿ ಕೇಳಬಾರ್ದು. ನಾವು ಬರೋ ಟೈಮ್ 12 ಬಡ ಬಡ ಮಾಡ್ಬೇಕು ತಿಳ್ಕೊಂಡು ವಿಚಾರ ಮಾಡೋದು ಅಡುಗೆ ಮಾಡಕ ಅದು ಶುರು ಮಾಡಿದೆ. ಮತ್ತೇನ್ ಮಾಡ್ತೀವಿ ನಿಮ್ಗೆ ಗೊತ್ತು ಅಂತ ಏನ್ ಮಾಡ್ತೀವಿ, ಪೇಪರ್ ಮಾಡ್ತೀವಿ ನಿನಗೆ ಮುಡಿಬೇಕು. ಅದು ನನಗೆ ಮುಡಿಯವಲ್ಲ, ನಾ ಪೇಪರ್ ಮಾಡ್ತೀವಲ್ಲ, ಅವ್ವಾನೇ ಬೇಕು ನನಗೆ. ಅವಾಗೇನ್ ಮಾಡ್ಬೇಕು, ಒಂದು ದೊಡ್ಡ ಹುಡಿ ಹುಟ್ಟಿದ್ದೆ, ಹುಡಿ ತೋಳು ಹರಿದು ಹೋಗಿ ಅದು ತೋಳು ಹರಿದು ಅದೇ ಅಂತದ. ಅಲ್ಲಿ ಕಡೆ ಹೋಗ್ತದ ನೋಡು, ಅಲ್ಲಿ ಕುಂಡಿ ಹೋಗ್ತದ ನೋಡು, ಅಲ್ಲಿ ಕಾಯಿ ಬಿಟ್ಟು ನಾ ಕಾಯಿ ಒಲ್ಲ ನೋಡ್ರವಲ್ಲ ನನಗೇನು ಅಲ್ಲ, ಅವ್ವನ ಬೇಕು ಅಂತ ಹಾಳಾಕಂತಾರೆ. ಅವ್ವ ಅದಕ್ಕೆ ಉಂಡಿ ಕೊಟ್ಟಳ ಯಾಕೆ ನಾನು ಬಿಟ್ಟು ದೂರ ಆಗಲಿ, ಪೇಪರ್ ಉಂಡಿ ಕೊಟ್ಟಳ ಯಾಕೆ ನನಗೆ ದೂರ ಆಗಲಿ, ಗಿರ್ಗಿ ಕೊಟ್ಟಳ ಯಾಕೆ ನನಗೆ ದೂರ ಆಗಲಿ. ಹಾಕೊಂಡು ಟೊಂಕ ಹಾಕೊಂಡು ಹರಿದು ಹೋಗಿರೋದಕ್ಕೆ ಬಟ್ ನಾನು ಬಿಟ್ಟು ಹೋಗಿ ಆ ತಾಯಿ ಬಿಟ್ಟು ಹೋಗಾಕನೆ ಅಷ್ಟೆಲ್ಲ ಸಾಮಾನು ಕೊಟ್ಟಾಳಲ್ಲ. ಹೌದಲ್ಲ, ನಾ ಗಿರಿಗಿರಿ ಬಲ್ಲ, ನಿನ್ನ ಲಡ್ಡುನೂ ಅಲ್ಲ, ನಿನ್ನ ಪೇಪರ್ ಕೊಟ್ಟಿವಲ್ಲ, ಅಕ್ಕನ ಟೊಂಕನೂ ಅಲ್ಲ, ಹೊರಗಿನ ಗಾಡಿಯೂ ಅಲ್ಲ, ನನಗೆ ಅವ್ವ ಅಂತಂದ್ರೆ ಅಂತ ತೊಡಿ ಮೇಲೆ ಹಾಕೊಂಡು ಅಡುಗೆ ಮಾಡ್ತಾಳಲ್ಲ, ಅಲ್ಲಿ ಮುಗಿಸ್ತದ. ನಾ ಯಾರು ಅಲ್ಲೇ ಹಾಕೊಂಡೆ ಅದಕ್ಕೆ ನೋಡ್ಕೋತ ಹೆಂಗೆ ಅಡುಗೆ ಮಾಡ್ತಾಳ. ಹಾಗೆ ನಿಮ್ಗೆಲ್ಲ ಚಲೋ ಹೆಂಡತಿ, ಚಲೋ ಗಂಡ, ಬೆಳೆಯೋ ಹೊಲ, ಗಾಡಿ ಯಾಕೆ ಕೊಟ್ಟಾನ, ನಾನು ಬಿಟ್ಟು ಹಾಳಾಗಿ ಹೋಗ್ಲತ್ ಕೊಟ್ಟಾನ. ತಾಯಿ ಬಿಡ್ಸಕ್ಕೆ ಹಂಗೆ ಎಲ್ಲ ಕೊಟ್ಟಿರ್ತಾವಲ್ಲ, ನಿಮ್ಮ ಮದುವೆ ಯಾಕಮ್ಮ ಏನಾಯ್ತು, ದಿನ ಮಾಡಕ್ ಬರ್ತಿದ್ದಿ, ಯಾಕೆ ಬಂದಿಲ್ಲ ಗೊತ್ತಿಲ್ಲೇ ನಿಮ್ಮ ಸ್ವಾಮಿಗೆ ಮೊನ್ನೆ ಮದುವೆ. ಅದಕ್ಕೆ ನೀವು ಹಾದ್ರಿ ನಿಮ್ಗೆ ಯಾವ್ದ ಅಕ್ಕಿ ಬಂದು ಎಷ್ಟು ಶಂಗೆ ಅದ ನೋಡ್ರಿ. ಯಾಕೆ ಬರಂಗಿಲ್ಲ, ಯಾಕೆ ಗೊತ್ತಮ್ಮ ಮಾಡಕ್ಕೆ ಸಪ್ತ ನಡೆದ ವರ್ಷ ಈ ವರ್ಷ ಏನ್ ಹೇಳ್ಬೇಕು ಸ್ವಾಮಿ, ಮನ್ಯಾಗ ಇಟ್ಟು ಕಳಿಸಿದ್ರಿ, ದವಾಖಾನೆ ಹೋಗಿದ್ರಿ, ಅದು ಇದೇ ಹೇಳ್ತೀರಲ್ಲ. ನಿಮಗೆ ಸಂಸಾರ ಪರಮಾತ್ಮ ಕೊಟ್ಟನಲ್ಲ, ದೂರ ಎಮ್ಮೆಲ್ಯೆ MP ಮಾಡ್ತಾರಲ್ಲ, ಆ ಕಡೆ ಹೋಗ್ಲಿ ಅಂತೆ ಬರ್ಲಿ ಅಂತ ಪರಮಾತ್ಮ ಇಲ್ಲ. ಪರಮಾತ್ಮನ ಮರೆಸತಕ್ಕಂತ ಗುರುವಿನ ಮರೆಸುವಂತ ಯಾವ ಸಾಮಾನು ಇದ್ರು ಅವು ನಿಮಗೆ ವಿಘ್ನ ಅದಾವ. ನಿಮ್ಮ ಪುಣ್ಯಕ್ಕಲ್ಲ, ನಿಮ್ಮ ಪಾಪಕ್ಕೆ ಅವಶ್ಯಕವಂತ ತಿಳ್ಕೋಬೇಕು. ಮೊದಲೇ ಏನಿರ್ತೋಡೆ ಅಂತಾರ ನಮ್ಮ ಸದ್ಗುರು ಪರಮಾತ್ಮ ಭಗವಂತನ ಮರಿಬಾರ್ದು. ಅದು ಮರಿಬಾರ್ದು ಅಂದ್ರೆ ಏನಿರ್ಬೇಕು, ಮನುಷ್ಯ ಅಂತರ್ಮುಖಿ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು, ಬಹಿರ್ಮುಖಿ ಆಗಬಾರ್ದು. ಶಾಸ್ತ್ರ ಒಂದು ಮಾತು ಹೇಳ್ತದೆ, ಬಹಳ ಸುಂದರ ಮಾತು ಹೇಳ್ತದೆ, ಪ್ರತ್ಯಹಂ ಪ್ರತ್ಯವೀಕ್ಷೇತ. ಈ ಶಬ್ದ ಬರ್ತಾನೆ, ನೀ ನಿಂದು ಸ್ವಂತ ವಿಚಾರ ಮಾಡು.
ನೀವು ಎಂದರೆ ಹೊರತುಪಡಿಸಿ ಮಕ್ಕಳು ವಿಚಾರ ಮಾಡಿರಿ, ಇವತ್ತು ನಾ ಏನೇನು ಚಲೋ ಕೆಲಸ ಮಾಡೀನಿ, ಎಷ್ಟು ಪುಣ್ಯ ಮಾಡಿ ವಿಚಾರ ಮಾಡಿರಿ. ನೀವು ವಿಚಾರ ಮಾಡ್ತೀರಿ, ಎಷ್ಟು ಬಡ್ಡಿ ಬಂದವ, ಎಷ್ಟು ಬಡ್ಡಿ ಹೋಗ್ಯವ, ಎಷ್ಟು ರೊಕ್ಕ ಬಂದವ, ಎಷ್ಟು ರೊಕ್ಕ ಹೋಗ್ಯಾವ ಅಲ್ಲ. ಇದೆ ಎಲ್ಲರೂ ವಿಚಾರ ಮಾಡಿರಿ. ನಾ ಇವತ್ತು ಮನುಷ್ಯನ ಕೆಲಸ ಏನಾರೇ ಮಾಡಿನೇ ಇಲ್ಲ. ಪ್ರತ್ಯವೀಕ್ಷೆ ಅವನಿಗೆ ಮನುಷ್ಯ ಅಂತಾರ, ಇಲ್ಲ ಅಂದ್ರೆ ಎರಡು ಕಾಲಿನ ದನ ಅಂತಾರ. ಮಲುವ ಮಾಡ್ಬೇಕನ್ನ ಮನುಷ್ಯನ ಕೆಲಸ ಇವತ್ತು ಮಾಡಿನೇ ಇಲ್ಲ. ಕೇವಲ ಪಶುತುಲ್ಯಂ ವಾ ದೇವತುಲ್ಯಂ. ಈಗ ಜನದ ಕೆಲಸ ಮಾಡೇನೆ, ಏನು ದೇವ್ರ ಕೆಲಸ ಮಾಡಿದೆ ವಿಚಾರ ಮಾಡೀನಿ ಇಲ್ಲ. ರೊಕ್ಕದ ಕೆಲಸ, ಅವನ ಕೆಲಸ, ಗಂಡನ ಕೆಲಸ, ಹೆಂಡತಿ ಕೆಲಸ, ಮಾವನ ಕೆಲಸ, ಸೊಸಿ ಕೆಲಸ, ಇದೇ ವಿಚಾರ ಮಾಡಿದೆ. ಪುಣ್ಯಾತ್ಮ ಪುಣ್ಯಾತ್ಮ ತಪ್ಪದೇನ ಪಾಪಾತ್ಮ ಇಂಥವ್ರಿಗೆ ಪುಣ್ಯಾತ್ಮ. ಅರೆ ವಿಚಾರ ಮಾಡಪ್ಪ. ಪ್ರತ್ಯವೀಕ್ಷೆ ಪ್ರತಿದಿನ ಮನುಷ್ಯನ ರೊಕ್ಕದ ಹೆಂಗೆ ನೆನಪು ಮಾಡ್ತೇಲ್ಲ, ಹಾಗೆ ನಿನ್ನ ನೆನಪು ನೀ ಮಾಡ್ಬೇಕು. ನಾ ಎಷ್ಟು ಇವತ್ತು ಪುಣ್ಯದ ಕೆಲಸ ಮಾಡೀನಿ, ಏನು ದನದಂಗೆ ಇದ್ದೆ, ಏನು ಮನುಷ್ಯನ ಕೆಲಸ ಮಾಡೀನಿ, ಏನು ದೇವರ ಕೆಲಸ ಮಾಡೀನಿ ಅಂತ ಎಲ್ಲಿ ತನಕ ನೀ ವಿಚಾರ ಮಾಡಂಗಿಲ್ಲ, ಅಲ್ಲಿ ತನಕ ಪುಚ್ಚ ವಿಷಾಣ ಹೀನ ವಿಪಾದ ಪಶು. ಬಾಲು ಕೂಡಿಲ್ಲದ ಎರಡು ಕಾಲಿನ ದನ. ಮನುಷ್ಯ ಅಲ್ಲ ನೀ ದನ. ಬುದ್ಧಿ ಕಣ್ಣಿಗೆ ನೀ ಮನುಷ್ಯ ಆಗಿರ್ಬೇಕು. ಕಳ್ಳನು ನಮ್ಮಂಗೆ ಅದನಲ್ರಿ, ನಮ್ಮಂಗೆ ಕೈ ಕಾಲದವ ಮನುಷ್ಯ ಅಂತಾರ ಅವನಿಗೆ. ಪಾಪ ಮಾಡ್ತಾನ ನಮ್ಮಂಗೆ ಅದನ ಮನುಷ್ಯ ಅಂತೀರ ಅವನಿಗೆ. ರಾಕ್ಷಸ ಅಂತಾರ, ಪಶು ಅಂತಾರ. ನರ ಪಶು ಅದಾವ. ಮನುಷ್ಯನ ಆಕಾರ ಪಶು ಅದಾವ. ದನ ಬರ್ತೀರ, ತಾಯಿ ಬರ್ತೀರ, ತಂದೆ ಬರ್ತೀರ, ಏನು ಗೊತ್ತಿಲ್ಲ, ಉಪಕಾರ ಬರ್ತಿಲ್ಲ. ರಾಕ್ಷಸ ಅದ ನಾವು. ಮಾನೇ ಮಾತು ಪಿತಾನ ದೇವ ಸಂತನ ಕರ ಅಭಾವಿ ಸೇವ ತೇ ನರ ಪಶು. ತುಳಸಿದಾಸ್ ಹೇಳ್ತಾರೆ, ತಾಯಿಗೂ ತಾಯಿನಂಗಿಲ್ಲ, ತಂದೆಗೆ ತಂದೆನಂಗಿಲ್ಲ. ದೊಡ್ಡವ್ರ ಕಡೆಯಿಂದ ಕೆಲಸ ಮಾಡ್ಕೊಳ್ತಾನ, ಮನುಷ್ಯ ಅಲ್ಲವ. ಅವನಿಗೆ ಪಶು ರಾಕ್ಷಸ ಅಂತ ಕರೆದಾರ ತುಳಸಿದಾಸ್. ಅದಕ್ಕೆ ಪುಣ್ಯ ಬರೇ ನಾನು ವಿಚಾರ ಮಾಡಬೇಕು. ನಾ ಏನಿದ್ದೀನಿ, ನಾನು ಮನುಷ್ಯನು, ಏನು ದೇವರು, ನರನು, ಧನನು, ವಿಚಾರ ಮಾಡಬೇಕು ಮನುಷ್ಯನಿಗೆ. ಅದಕ್ಕೆ ಅಂತಾರ ಅವರು, ಎಲ್ಲಿ ತನಕ ಈ ವಿಚಾರ ನೀವು ಮಾಡಂಗಿಲ್ಲ, ಅಲ್ಲಿ ತನಕ ನಿನಗೆ ಶಾಂತಿ ಸಿಗುವುದಿಲ್ಲ. ನಿರತನ ಮನುಷ್ಯನಿಗೆ ಒಮ್ಮೆ ನನಗೆ ಕರೆಂಟ್ ಹೊಡಿತು ಅಂದ್ರೆ ಮತ್ತೊಮ್ಮೆ ಹಿಡಿತೀರೇನ್ರಿ? ನೀವು ಮೊದಲು ಹಿಡಿದಿಲ್ಲ, ಗೊತ್ತಿಲ್ಲದ ಕೈ ಹೆಚ್ಚಾರಟ್ಟೆ, ಗೊತ್ತಿದ್ರೆ ಅವ್ರು ಹಿಡಲಿಲ್ಲ. ಒಮ್ಮೆ ಕರೆಂಟ್ ಹೊಡಿತು ಅಂದ್ರೆ ಮತ್ತೆ ಎಂದರೆ ನೀವು ಕರೆಂಟ್ ಹಿಡಿತೀರೇನು? ಹಿಡಗಿಲ್ಲ, ಅದು ಹಿಡಗಿಲ್ಲ. ಅಷ್ಟೇ. ಈ ಸಂಸಾರದಾಗ ಇಷ್ಟು ಸಲ ನಿನಗೆ ಏನೇನು ಆಗಿಲ್ಲ ಅದು ಹೇಳ್ಬಿಟ್ಟು ಮತ್ತೆ ಮೋಹಿಪರಿ ಭೂಮಂಡಲದ ಭೋಗ ಭೂಗವನ್ನೀಯದೆ ಪಡೆದವರು ಒಡನಾಡಿಗಳು. ನೀನು ಮುಂದೆ ಎಲ್ಲ ಸತ್ತವರೆಲ್ಲ ಮಣ್ಣು ಕೊಟ್ಟಿರಲಿಲ್ಲ. ಮಾವುಗ ಅತ್ತಿಗೆ ಸತ್ತವ್ರು ಹೇಳ್ತೀನಿ, ಇದ್ದವ್ರು ಇದ್ದವ್ರೇನಿಲ್ಲ, ಏನು ಸಾಹಿತ್ಯ ಮಣ್ಣು ಕೊಡ್ತೀರಿ, ಕೊಟ್ಟಿರಿಲ್ಲ. ಮುತ್ತಾಗ ಕಾಕ ಬಾಬಾ ಮಣ್ಣು ಕೊಟ್ಟಿರಿ ಎಂದರೆ ನಾನು ಈಗ ಸಾಹಿತ್ಯ ಅಂತ ನಿಮ್ಗೆ ನೆನಪು ಬಂದ. ಸತ್ತವ್ರು ಬಿಡ್ಬಿಡೋದು, ಹಿಂಗೇ ಇರ್ತೀನಿ ಅಂತ. ಹಿಂಗೆ ಇದಕ್ಕೆ ಬುದ್ಧಿ ಇಲ್ಲ ಅಂತಾರ ಅವರು. ಅರೆ ಪಡೆದವರು ಒಡನಾಡಿಗಳು, ನನ್ನ ಜೊತೆ ಇದ್ದವರು, ಹಡದವರು, ಹೆಣ್ಣು ಕೊಟ್ಟವರು, ಹೆಣ್ಣು ತಗೊಂಡವರು, ಎಲ್ಲರಿಗೆ ಮಣ್ಣಾಗಿ ಇಟ್ಟು ಬಂದು ಮಾತನ್ನ ಹಿಂಗೆ ಇರ್ತೀನಿ ಅಂತೀಯಲ್ವಪ್ಪ, ಎಷ್ಟು ಹುಚ್ಚಿದ್ಯೋ ಅಂತ ಕೇಳ್ತಾರ ಅವರು. ನಾನು ಒಂದು ಹೋಗು ಅದಂತ ಗೊತ್ತಾಯ್ತು ಅಂದ್ರೆ ನೀವ್ಯಾರು ಹಿಂಗಿರಂಗಿಲ್ಲ, ನೀವ್ಯಾರು ಹಿಂಗಿರಂಗನೇ ಗೊತ್ತಾಗಲಿಕ್ಕೆ. ನಾ ಅಂತೀನಿ, ಸಾಯೋ ಮನುಷ್ಯನಿಗೆ ಏನ್ ಮಾಡ್ತಾನೆ? ಅದನ್ನ ನೆನಪು ಹಾರಿಲಿಕ್ಕಂತ ಹಿಂಗದ. ಸಾವು ಯಾರ ಕಣ್ಣು ಮುಂದಿರ್ತದ ಅವ್ರು ಏನು ಮಾಡಲಿಲ್ಲ.
ಪೈಠಣದೊಳಗೆ ಏಕಾಂತ ಮಹಾರಾಜರು ಸಂಸಾರಿಕರು, ಅವ್ರ ಹೆಂಡತಿ ಗಿರಿಜಾಬಾಯಿ, ಗಂಡ ಹೆಂಡತಿ ಪರಮ ಭಕ್ತರು. ದಿನ ಅವರು ಅವ್ರ ಗುರುಗಳ ಕೈಯಲ್ಲಿ ಕಾರ್ಕುನಿ ಕೆಲಸ ಮಾಡ್ತಿದ್ರು. ಅವರು ಸಮೇಶ ನಕ್ಕೋತಿದ್ರು. ಅವ್ರ ಜೊತೆಗೆ ಮತ್ತೊಬ್ಬ ಮನುಷ್ಯ ಇದ್ದಾನ, ಅವನು ಒಬ್ಬ ಕಾರ್ಕುನಿಂದ. ಅವ್ನು ಕೇಳ್ತಾರೆ, काय भाऊ तू हसत राहता हमेशा, काय तुम्हाला कोई चिंता नहीं का? ಏನು ಚಿಂತೆ ಇಲ್ಲ, ನಕ್ಕೋತಿ ಇರ್ತೀರ. ನೀವು ಹೆಂಗಿರ್ತೀರಿ ಅಂತ ನಾಳೆ सोमवार ಹೇಳ್ತೀನಿ ಅಂದ್ರು. सोमवार में तुम्हारा सांगतो तू एक ऑफिस मध्ये सोमवार ಬಂದಿದ್ದ ನಿಮ್ಮ ಮಂದಿ ಹೇಳ್ತೇವೆ ಅಂದಿದ್ರಲ್ಲಿ ಹೇಳ್ರಿ. ಮೇಲೆ ಕೆಳಗಿನ ಮೇಲೆ ಹಂಗೆ ನೋಡಕತ್ತ ನನಗೆ ಸಂಶಯ ಬರ್ತದೆ. ಅಲ್ಲಿಯೊಳಗೆ ನಿಮಗೆ ನೋಡಕತ್ತಾರೆ, ಯಾಕಂದ್ರೆ ನನಗೆ ನೋಡಕತ್ತರು ಏನ್ ಕಾಯಿ ಹೋಗ್ತಾವ ಸಂಘಕ್ಕೆ ಏನ್ ನೋಡ್ತೀರಿ ಹೇಳ್ರಿ ಅನ್ನ. ಹೌದು ಬಿಡಪ್ಪ ಏನ್ ಹೇಳೋದು. ಹಂಗಂತ ಕೂಡ ಮತ್ತೆ ಕೇಳಂಗಾಟ ಹಂಗಂತಲೇ ಇಲ್ರಿ, ಬೇಡಪ್ಪ ಏನ್ ಹೇಳೋದು ಇಲ್ರಿ ಹೇಳ್ರಿ ಅಂದ. ಹೇಳ ನಾಳೆಗೆ ಹೊತ್ತು ಹೊಡೆದ್ರೆ ನೀವು ಸಾಯ್ತೀನಿ. ಯಾವಾಗ್ರಿ? ನಾಳೆ. ಕೇಳೋದು ಯಾವಾಗ? ಈಗ. ಕುಂಡ್ರಲಿಲ್ಲ, ಹೊತ್ಕೊಂಡೇ ಬಿದ್ದ, ಅಲ್ಲೇ ಹೊತ್ಕೊಂಡು ಬಿದ್ದ. ಯಾಕೆ ಬರೋದು? ಸಾಯ್ತೀನ್ರಿ. ನಡ್ಕೋತ ಬಂದವನಿಗೆ ಹೊತ್ಕೊಂಡು ಹೋಗಿದ್ರು ಮನೆಗೆ. ಸಾಯದ ನಾಳೆಗದ ಜ್ವರ ಇಲ್ಲ, ಜಡ್ಡಿಲ್ಲ, ಏನಿಲ್ಲ. ಹೋಗಿ ಮನೆವಾದ ಹೆಂಡತಿ ಮಗ ಫಸ್ಟ್ ಕ್ಲಾಸ್ ಪಾಸ್ ಆಗ್ಯಾನ. ಹೆಂಡತಿ ಬಂದು ಕುಂತಾಳೆ, ಮಕ್ಕಳದಾರೆ ಎಲ್ಲರ ಅದಾರೆ. ಏನಾಗ್ಯದ ಕಾಯ್ದಾರಲ್ಲ ಅಂತ ಹೆಂಡತಿ ಕೇಳ್ತಾಳೆ. ಏನಾಗ್ಯದ ಅದು ಕೇಳ್ತಾಳೆ. ಸುಮ್ಕೊಂಡು ಮಲಗಿಸ ಏನಾಗ್ಯದ ಹೇಳ್ರಿ, ಏನಾಗ್ಯದ ಸುಮ್ಕೊಂಡು. ಮಗ ಬಂದ, ಯಪ್ಪ MA ಪಾಸ್ ಆಗಿ ಪೀಡಾಯ್ತು, ಪೀಡಾ ತಿಂದು ಏನು ಮಾಡಿದ್ರು ಟಿವಿ ಹಚ್ಚಿದ್ರು ಎಲ್ಲ ಬಂದ. ಕಾಲಿಗೆ ತೆಲಿಗೆ ಬಿಟ್ಕೊಂಡು ಯಾರು ಹೊರಗೋದು. ಹ್ಯಾಂಡ್ ಚಂದ ಕಾಣೋರು, ಮಕ್ಕಳು ಚಂದ ಕಾಣೋರು, ಬೇಡೆ ಚಲೋ ಕಾಣಿಸ್ತು. ಎಲ್ಲ ಹಾಕಿ ಬಾಗಿಲು ಮುಚ್ಕೋರಿಂದ ಮುಚ್ಕೊಂಡ ಮುಂಜಾನೆ 6 ಗಂಟೆ ಸಾಹಿತ್ಯ ಅಂತ ಹೇಳ್ಯಾರವರು. ಬರ್ತಾರಂತ ಅಂದಾರವರು. ಅವ್ರ ಮಾತು ಸುಳ್ಳಾಗಿಲ್ಲ. ಏಕನಾಥ ಮಹಾರಾಜನ ತಿಳ್ಕೊಂಡು ನಿಂತು ಬೆಳ್ತಾನ ಹತ್ತಿತ್ತು. ಮುಂಜಾನೆ ಸಾಯ್ತದ ಹಂಗೆ ಮಕ್ಕೊಂಡನ. ನೋಡದ 5 ಹೊಡಿತು, ಗಂಟೆ ಹೊಡಿತಾವ. ಕಾಣ್ 5:05 ಹೊಡಿತು. 6 ಆರಾಯ್ತು ಅಂತು. 6 ಹೊಡ್ಯಾಕ ಬಾಗಿಲ್ಲ ವಿಚಾರ ಅಂತು. ಯಪ್ಪ ಕಾಲಿ ಕೈ ಹಚ್ತ್ರಿ ಜಗತ್ತು ಸತ್ಯಪ್ಪ ಅಂತ ಹೇಳಿ ಕೂತ. ಯಾರೇನು? ಏಕನಾಥ ಮಹಾರಾಜ. ಅವಾಗ ಕೇಳಿದ್ರು, ನೀ ಸಾಹಿತ್ಯ ಅಂತ ಹೇಳಿದಾನ, ಅಲ್ಲಿದಿಂದ ಇಲ್ಲಿ ತನಕ ಏನೇನು ವಿಚಾರ ಮಾಡದಿ? ಯಾವ್ದು ವಿಚಾರ? ಹೆಂಡತಿ ವಿಚಾರ ಮಾಡಿದೇನು, ಗಂಡನ ವಿಚಾರ ಮಾಡಿದೇನು, ಮಕ್ಕಳ ಮಾಡಿದೇನು? ಯಾರು ವಿಚಾರ ಮಾಡಿಲ್ಲ. ಸಾಯುವುದು ಒಂದೇ ವಿಚಾರ ಮಾಡೀರಿ. ಹಾಗೆ ನೀವು ಅನಾಚಾರ್ಯರಾಗಲಿ ಕಾರಣ ಏನು? ಸಾವು ನಿಮ್ಮ ಕಣ್ಣು ಮುಂದೆ ಇಲ್ಲ. ಯಾರ ಮಹಾತ್ಮರು ಅವ್ರ ಕಣ್ಣು ಮುಂದೆ ಸಾಗಿರ್ತಾರೆ. ಸಾವು ಬಹಳ ದೂರಿಟ್ಟಿರಲ್ಲ. ಅವರು ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಪುಣ್ಯ ಮಾಡೋ ಮನುಷ್ಯ ಈಗ ಸಾಯ್ತೀನಿ, ಸದ್ಯ ಸಾಯ್ತೀನಿ.
ಶೂಲ ಮೇಲೆ ಇರುವ ಕಳ್ಳನು ಹಾಲು ತುಪ್ಪ ಕುಡಿದು ಮೇಲೆ ಸುತ್ತಾಲ ಬದುಕುವನು. ಭಾಷೆ ಆದ ಮನುಷ್ಯನಿಗೆ ಈಗ ಭಾಷೆ ಹಾಕ್ತಾರೆ, ಹಾಲು ಕುಡಿ ಅಂದ್ರೆ ಏನ್ ಮಾಡಿ ಕೊಡುದ ಸಾಯಿ ಹೆಣ್ತಿ, ಏನ್ ಮಾಡಿ ಹೆಣ್ತಿ ಕೊಡು, ರೊಕ್ಕ ಏನ್ ಮಾಡಿ ರೊಕ್ಕ ತಗೊಂಡು ಈಗ 2000 ಒಳ್ಳಿಗೆ ಹಾಕ್ಯಾರ. ಏನ್ ತಿಂದೇನ್ ಮಾಡಿ ತಿಂದೇನ್ ಮಾಡಿ. ಹಾಗ ಪಾಪ ಮಾಡೋರು ಯಾರು ಅಂದ್ರೆ ಮರಣವನ್ನ ಹಿಂದೆ ಹಾಕಿದವರು ಪಾಪ ಮಾಡ್ತಾರೆ, ಮರಣಕ್ಕೆ ಮುಂದಿಟ್ಟವ್ರು ಪುಣ್ಯ ಮಾಡ್ತಾರೆ. ಸದಾ ಮರಣವನ್ನ ನೋಡ್ಬೇಕು ಮನುಷ್ಯ. ಅದಕ್ಕೆ ಪುಣ್ಯಾತ್ಮರೇ, ಅಂಥದ್ದನ್ನ ನೋಡಿದವರು ಈ ಉಪನಿಷತ್ತಿನಲ್ಲಿ ಅದೇ ಹೇಳ್ತಾರೆ. ಬಹುಶಃ ನಾವು ಮುಂದೆ ಕುಂತವರೆಲ್ಲ they are not only tedious, you are all are endless. ನೋಡಿ, ಯಾರು ಸಣ್ಣವ್ರು ಯಾರು ಕಾಣಿಲ್ಲ ಅಂತಂದ 19 ವರ್ಷದವರು ಎಲ್ಲರೂ ಆ ಕಡೆ ಮಾರಿ ಇದ್ದವ್ರು ಇದ್ದೀವಿ. ಆ ಕಡೆ ಗೊತ್ತಾಯ್ತಲ್ಲ, ಅವರೇ ಬರ್ತಾರೆ ಇಲ್ಲಿ, ಅವರೇ ಎಲ್ಲ ಮಾತು ಹೇಳ್ತಾರೆ. ಮನುಷ್ಯನ ಜೀವನದಲ್ಲಿ ಯಾವ ಕಾಲಕ್ಕೂ ಕೂಡ ಏನೋ ವಿಚಾರ ಮಾಡಿದ್ರೆ ಆ ಯಾರ ಶ್ಲೋಕ ಕೇಳಿದ್ರೆ ನೀವು ನಮ್ಮ ದೇಶದಲ್ಲಿ 3 ಜನ ಅವ್ರನ್ನ ನೀವು ದಿನ ಮಲಗುವಾಗ ಕೇಳುವಾಗ ನೆನೆಸು. ಅವ್ರು ಯಾರು? ಒಬ್ಬ ನಚಿಕೇತ, ಒಬ್ಬ ಏನಪ್ಪ ಅಂತ ಧ್ರುವ, ಇನ್ನೊಬ್ಬ ಪ್ರಹ್ಲಾದ. ನೆನಪಲ್ಲ? ಅವರೆಲ್ಲ ಟೀನಿಯರ್ಸ್, 10-12 ವರ್ಷದ ಒಳಗಿದ್ದವರು. ಅವರಿಗೆ ಬುದ್ಧಿ ಬಂತು. ಈ 70 ವರ್ಷ ಆಯ್ತು ಕುಂತಿರ್ಲ, ನಿಮಗೆ ಬುದ್ಧಿ ಬರಲಿಲ್ಲ. ಸಣ್ಣ ಹುಡುಗರು 10-12 ವರ್ಷದ ಹುಡುಗರಿಗೆ ಪರಮಾತ್ಮನ ವಿಚಾರ ಬಂತು. ನೃತ್ಯ ಗೀತೆ ಪರಮಾತ್ಮ ಏನು ಕೊಟ್ಟಿಲ್ಲ. ಯಾವುದನ್ನ ನೀವು ಬೇಡ್ತೀರಿ, ಹೇಳ್ತೀರಿ, ಗಂಡ, ರೊಕ್ಕ, ರೂಪಾಯಿ, ಸುಂದರ, ಅದೆಲ್ಲ ತಂದು ಅವ್ರ ಮುಂದೆ ಇಟ್ರಿ. ಮುಂದಿಟ್ರು, ನಚಿಕೇತನ ಮುಂದೆ ಇಟ್ರು. ಯಾಕ? ಇದೊಂದು ಬಿಟ್ಟು ಏನು ಕೇಳ್ತಿ ಕೇಳು. ಏನು? ಒಂದು ಭಕ್ತಿ, ಒಂದು ಜ್ಞಾನ ಬಿಟ್ಟು ಏನು ಕೇಳ್ತಿ ಕೇಳು, ನೀವು ಕೊಡ್ತೀನಿ. ಇಡೀ ಜಗತ್ತಿನ ರಾಜ್ಯವನ್ನ ಒಂದೂರಲ್ಲ, ಒಂದೂರು ಗೌಡ್ಕಿ ಸಿಕ್ತು ಅಂದ್ರೆ ನನ್ನಂತ ಯಾರೂ ಇಲ್ಲ ಅಂತ ಹೇಳ್ತೇವೆ ನಾವು. ಒಂದು ಗೌಡ್ಕಿ, ಒಂದು ಪ್ರಧಾನ ಅಧ್ಯಕ್ಷ ಆದಂದ್ರೆ ನನ್ನ ಕಮ್ಮಿ ತಿಳ್ಕೊಂಡು ಮಾಡಬಾರ್ದಾರ ಮಾಡ್ತೇವೆ ನಾವು. ಪರಂತು ಇಡೀ ಜಗತ್ತಿನ ಅಧಿಕಾರ ನಾನು ಕೊಡ್ತೀನಿ, ತ್ರೈಲೋಕ್ಯ ರಾಜ್ಯವನ್ನು ಕೊಡ್ತೀನಿ ನಿನಗೆ, ತಿಲೋತ್ತಮಾದಿ ಸುಂದರ ಸ್ತ್ರೀಯನ್ನು ಕೊಡ್ತೀನಿ, ಅಪಾರ ಸಂಪತ್ತು ಕೊಡ್ತೀನಿ. ಇಟ್ಟೆಲ್ಲ ಕೊಟ್ಟು 1000 ವರ್ಷ ನಿನಗೆ ಆಯುಷ್ಯ ಕೊಡ್ತೀನಿ. ಇಂಥಲ್ಲಾಟ್ರಿ ಸಿಕ್ಕಿದ್ದೇನೆ ನಿಮಗೆ. ಹೂ ಅಂತಿದ್ರೆ ಇಲ್ಲ, ನಮ್ಮಲ್ಲಿ ಯಾರಿದ್ದಾರೆ? ಆ ಹುಡುಗ, ಸಣ್ಣ ವಯಸ್ಸಿನ ಹುಡುಗ, ಇವೆಲ್ಲವನ್ನ ಎಡಗಾಲಿನಿಂದ ಒದ್ದ. ಇವೆಲ್ಲ ಎಲ್ಲಿಬೇಕು? ನನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿಲ್ಲ. ಎಂಥ ಮಾಡ್ತೇವೆ, ಎಂಥ ಜಗತ್ತಿನೊಳಗ ಹೆಣ್ಣಿಗಾಗಿ ಸತ್ತವರು ಕೋಟಿ, ಮುಳ್ಳಿಗಾಗಿ ಸತ್ತವರು ಕೋಟಿ, ಬಲ್ಲಿಗಾಗಿ ಸತ್ತವರು ಕೋಟಿ, ಕೋಟಿ ಕೋಟಿ ಜನ ಇದು ಹೇಳ್ತಾರೆ. ಅವೆಲ್ಲ ತಂದ ಅವನ ಮುಂದೆ ಸುರಿಸಿದ್ರು ಕೂಡ ಎಡಗಾಲಿನಿಂದ ಒದ್ದ ನಚಿಕೇತ. ಅಂಥ ಮಳೆಯೆಲ್ಲ ಸಿಕ್ಕಿ ಬಿಟ್ಟಾಡಿ. ಒಬ್ಬ ಧ್ರುವ ಎಂತ ಹುಡುಗ್ರಿ, ಒಂದು ಮಾತಿ ಎದ್ದು ಬಿಟ್ಟು ಹೋದವ. ಏನು? ಅವರ ಮಲತಾಯಿ ಅವರ ಅಪ್ಪನ ಜೊತೆ ಕೊಡದಿದ್ದಕ್ಕ ತನ್ನ ತಾಯಿ ಮಾತು ಕೇಳಿ, ಪರಮಾತ್ಮ ನಮ್ಮ ತಂದೆ ತಾಯಿ, ಆ ಪರಮಾತ್ಮ ಬಿಟ್ಟು ಮತ್ತೊಬ್ಬರ ತೊಡೆ ಏರು ಬೇಡ ಅಂತ ಅಡವಿಗೆ ಹೋಗಿ ತಪಶ್ಚರ್ಯ ಮಾಡಿ ಪರಮಾತ್ಮನ ತೊಡೆ ಮೇಲೆ ಕುಂತ ಅಂಥ ಮಗ ಅಲ್ಲ ನಮ್ಮ ಮುತ್ಯಾಗೆ. ಎಂಥ ಧ್ರುವ, ಎಂಥ ಪ್ರಹ್ಲಾದ. ನಮ್ಮ ದೇಶದಲ್ಲಿ ಈ 3 ಮಕ್ಕಳನ್ನ ನಮ್ಮ ಜೀವನದಲ್ಲಿ ನೆನೆಸಿ ಹಾಡಿದಂತ. ಎಲ್ಲದ ನೆನೆಸಲಿ, ಧ್ರುವನ್ ನೆನೆಸಲಿ, ನಚಿಕೇತ ನೆನೆಸಲಿ. ಹೇ ಪರಮಾತ್ಮ, ಮಗ ಕೊಟ್ಟ ಹಿಂದ ಮಗ ಕೊಡು. ಅದಕ್ಕೆ ಮರಾಠಿ ಹೇಳ್ತಾರೆ, ಪುತ್ರ ದೇಗ ದೇವ ಐಸ. ಮಗ ಕೊಟ್ಟ ಹಿಂದಿ ಕೊಡು. ಯಾರಿಗಪ್ಪ ಅಂತಂದ್ರ ಲೋಗಮಣೆ ಚೆನ್ನ ಭಾವ, ಇಂಥವನು ಕೊಡು. ಆ ಮಗನಿಗೆ ಭಾವ ಆಗಿರ್ಬೇಕು, ನಾವು ಸಂದೇಶ ಆಗಿರ್ಬೇಕು.
ಮಹಾತ್ಮ ಆಗಿರ್ಬೇಕು. ಇವ್ರು ಯಾಕಂದ್ರೆ ಇವರೆಲ್ಲ ಸಣ್ಣ ಸಣ್ಣ ವಯಸ್ಸು ಮುದುಕರಾಗಿ ಬುದ್ಧಿ ಬರಲಾರ್ದು ಸಣ್ಣ ವಯಸ್ಸಿನ ಸಂದೇಶ ಹೇಳ್ಯಾರ. ಅದಕ್ಕೆ ಅಂತಾರವ ಪುತ್ರ ದೇಗ ಐಸಾ ದೇವ. ಮಗ ಕೊಡಂಗಿದ್ರೆ ಇಂಥ ಮಗನ ಕೊಡು, ಮಧ್ಯೆ ಅವನಿಗೆ ಭಾವ ಆಗಿರ್ಬೇಕು. ಮುಳುಗಿ ತರಿ ಐಸಾ ದೇಹಿ, ಮಗಳು ಕೊಡಂಗಿದ್ರ ಅಂತ ಕೊಡು. ಯೋಗವೇ ಮೀರಾಬಾಯಿ, ಮೀರಾಬಾಯಿ ಅಂತ ಮಗನ ಸನತ್ ಕುಮಾರ್ ಅಂತ ಮಕ್ಕಳು ಕೊಡು ಅಂತ ಕೇಳ್ಯಾರ ಪುಣ್ಯಾತ್ಮರೇ. ಅಂಥ ಮಕ್ಕಳನ್ನ ಎಂಥ ಮೂರು ರತ್ನದವಾಗಿ ಪ್ರಹ್ಲಾದ, ನಚಿಕೇತ, ಆಮೇಲೆ ಈ ನಚಿಕೇತನಿಗೆ ಪರಮಾತ್ಮ ಅವನನ್ನ ನೋಡಲಿಕ್ಕೆ ಯಾರ ಏನ್ ಸಾಮಾನು ತಗೊಂಡು ಕೊಡ್ಬೇಕಾದ್ರೂ ಪರೀಕ್ಷೆ ಮಾಡೋದು ತೊಗೊಳಂಗೆಲ್ಲ ಕೊಡಂಗಿಲ್ಲ. ಪರಮಾತ್ಮ ಅವನಿಗೆ ಪರೀಕ್ಷೆ ಮಾಡಲಿಕ್ಕೆ ಇವೆಲ್ಲವನ್ನು ಕೊಟ್ಟರು ಕೂಡ ಯಾಕೆ ಅಲ್ಲಂತೀಯಪ್ಪ ಅಂತ ಕೇಳಿದ್ರೆ ಅವ ಅಂತಾನ, ದೇವ ನೀವು ಯಾವ ಕೂಡ ಸುಖ ಕೊಡಬೇಕಾದ್ರೆ ವಿಷಯಗಳು ಸುಖ ಕೊಡಬೇಕಾದ್ರೆ ಯಾವ ಇಲ್ಲ. ಬಡ್ಡಿ ಸಿಗಬೇಕಾದ್ರೆ ಗಂಟು ಕೊಟ್ರೆ ಬಡ್ಡಿ ಸಿಗ್ತದೆ, ಗಂಟು ಇಲ್ಲ ಅಂದ್ರೆ ಬಡ್ಡಿ ಸಿಗುವುದಿಲ್ಲ. ಇವು ಯಾವ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಇವೇನಾದೋ ಇವು ಹಾಗೆ ಸುಖ ಕೊಡಂಗಿಲ್ಲ. ಇದು ನೆನಪಿಡಿ. ಅದಕ್ಕೆ ಅಂದ್ರು ನೀವು ಯಾರು ಸಲ ನೋಡಂಗಿಲ್ಲ, ನೋಡಿ ನೋಡಿನೇ ಕಣ್ಣಿ ಚಸ್ಮ ಬಂದು ಅಲ್ಲ, ತಿಂದು ತಿಂದಾನೆ ಬಾಯಾಗ ಹಲ್ಲು ಬಂದು ಅಲ್ಲ, ಶರ್ಟ್ ಹಲ್ಲು ಆದವಲ್ಲ. ಯಾಕೆ ಬಂದು ತಿಂದೆ ತಿಂದೆ ಹಲ್ಲು ಹೋಗ್ಯಾವ, ನೋಡೇ ನೋಡೇ ಕಣ್ಣು ಹೋಗ್ಯಾವ, ನಡೆದೇ ಕಾಲು ಹೋಗ್ಯಾವ, ಹಿಡದ ಕೈ ಹೋಗ್ಯಾವ. ಇವು ಏನಾಗ್ಯಾವಂತೆ ನಮ್ಮನ್ನ ಹರಣ ಮಾಡಲಿಕ್ಕೆ, ನಮ್ಮ ಶಕ್ತಿಯನ್ನ ತಗೊಳಕ ಇವು ಅದಕ್ಕಿನ ಮತ್ಯಾವ ಈ ವಸ್ತುಗಳು ಇಲ್ಲ ಅಂತ ತಿಳ್ಕೊಂಡು ಮಹಾನುಭಾವರು ಏನಂತಾರೆ ಅಂತ ಕೇಳಿದರೆ, ವಿಷಯ ಇವು ಹೇಗದವ ಅಂತ ಕೇಳಿದರೆ ರಸ ಸಮಾನ ಅದ, ವಿಷ ಸಮಾನ ಅದಾವ. ಅದಕ್ಕೆ ನಿಜಗಳು ವಿಷಯಗಳು ಇದು ವಿಷ ಸಮಾನ ಅದಾವ ಅಂತ ತಿಳ್ಕೊಂಡು ವಿಷಯ ವಿಷಯ ತ್ಯಜ ಶಂಕರ. ವಿಷ ಹೆಂಗ ತಿಂತರ ಸಾಯ್ತಾರ, ಇವು ತಿನ್ನೋದಿಲ್ಲ, ಕೇಳುದವ ನೋಡಿದವ ಮುಟ್ಟಿದವ ಸಾಯ್ತಾವ ವಿಷಯ. ಅದಕ್ಕೆ ನಮ್ಮ ಮಹಾತ್ಮನಂದ್ರೆ ವಿಷಯಗಳ ಬೆನ್ನು ಹತ್ಬೇಡಪ್ಪ, ವಿಷಯಗಳ ಬೆನ್ನು ಹತ್ತಿದೆಯಾ ಅಂತ ಕೇಳಿದ್ರೆ ನಿನಗೆ ಅನಂತ ದುಃಖಗಳೇ ಬರ್ತಾವ ಅಂತ ತಿಳ್ಕೊಂಡು ಮಹಾನುಭಾವರು ನಮ್ಗೆ ಹೇಳಿದ್ದಾರೆ. ಅದಕ್ಕೆ ಏನಂದ್ರು ಅಂತ ಕೇಳಿದ್ರೆ ಅಶಾಂತ ಮಾನಸು ವಾಪಿ ಪ್ರಜ್ಞಾನೇನಯೋ ಮಾಪುಯಾತ್. ಅದಕ್ಕೆ ಮಾಡ್ಬೇಕೇನು? ಎರಡು ಮಾತು ನಾನು ಹೇಳ್ತೇನೆ, ಎರಡು ನೆನಪಿಡ್ಬೇಕು. ನಮಗೆ ಏನಾರೇ ಸಾಮಾನು ಬೇಕಾಗಿದ್ದರೆ ನಾವು ಅಂಗಡಿ ಅಂತ ಇಲ್ಲ, ಅಂಗಡಿ ನಮ್ಗೆ ಸಿಗ್ಬೇಕಾದ್ರೆ ನಾವು ಅಂಗಡಿ ಅಂತ ಹೋಗ್ಬೋದು, ಅಂಗಡಿಯನ್ನು ನಮಗೆ ಶಾಂತಿ ಸಿಗಬೇಕಂತಂದ್ರೆ ನಾವೇ ದೇವರಂತೆ ಹೋಗ್ಬೇಕು, ಇಲ್ಲ ದೇವರನ್ನ ಮತ್ತೆ ಕೊಡಬೇಕು, ಅಂತಕ ಶಾಂತಿ ಸಿಗಬೇಕು ಮನುಷ್ಯನಿಗೆ. ಹಾಗಾದ್ರೆ ನಾವು ದೇವರಂತೆ ಹೋಗ್ಬೇಕು, ಅದಕ್ಕೂ ಪ್ರಯತ್ನ ಬೇಕು. ದೇವ್ರು ನಮ್ಮಂತೆ ಬರಬೇಕು, ಬರಗನ ಆಗ್ಬೇಕು, ಬರಗನ ಆಗ್ಬೇಕು. ಹೌದು, ಸ್ವಾಭಾವಿಕ. ನಾ ಆಯ್ತ ಬರ್ತಾನ. ಅದಕ್ಕೆ ಹೇಳಿದ್ರು ಅಪ್ಪೋಡು ಪರಮಾತ್ಮ ಎಲ್ಲಿ ಹಾನು, ಪರಮಾತ್ಮ ಎಲ್ಲಿ ಹಾನು, ಬಲ್ಲತ್ತ ಜ್ಞಾನಿಗಳು ಬಲ್ಲಿ ಹಾನು. ಶಾಸ್ತ್ರ ಹೇಳ್ತದೆ ಹೃದಯದೊಳಗೆ ಪರಮಾತ್ಮ ಅದಾನ, ಇಲ್ಲೇ ಪರಮಾತ್ಮ ಅದಾನ. ಆದರೆ ಆ ಪರಮಾತ್ಮನ ಕಾಣತಕ್ಕಂಥ ಶಕ್ತಿ ನಮ್ಮಲ್ಲಿ ಇರುವುದಿಲ್ಲ. ಶಾಂತಿ ಬೇಡ್ತೇವೆ, ಶಾಂತಿ ಬೇಕು ಅಂತಂದ್ರೆ ಪರಮಾತ್ಮ ತಂದು ಇಲ್ಲಿ ಇಡಬೇಕು. ಮತ್ತಂದ್ರೆ ಏನು ಜಗತ್ತಿಲ್ಲ, ಆ ಪರಮಾತ್ಮ ಮಾಡಿ ಇಲ್ಲಿ ಕುಂತ ಅಂತಂದ್ರೆ ಎಲ್ಲಾನು ಇರ್ತದೆ. ಅದಕ್ಕೆ ಮರಾಠಿಯಾಗ ಬಹಳ ಚಂದ ಹೇಳ, ಎಲ್ಲಿ ರಾಜ ಇರ್ತಾನ ಅಲ್ಲಿ ಸೇನಾಪನ ಎಲ್ಲ ಇದ್ದೇ ಇರ್ತದೆ. ರಾಜ ಇದ್ದರೆ ತಾನು ಸ್ವಲ್ಪ ಕರೀಮ್ ಕೈ ಮಂದಿ ಬರ್ತಾನೆ, ಎಲ್ಲ ಬರ್ತಾವೆ, ಮಿಲಿಟರಿ ಎಲ್ಲ ಬರ್ತಾವ, ಮೊದಲೇ ಎಲ್ಲ ಬರ್ತಾವ. ಹಾಗೆ ಪರಮಾತ್ಮ ಇಲ್ಲಿ ಬಂದ ಅಂತಂದ್ರೆ ಶಾಂತಿಗೆ ಕೊರತೆ ಇಲ್ಲ. ಅದಕ್ಕೆ
ನೀವು ಜ್ಞಾನ ಪಡ್ಕೊಂಡು ಅಲ್ಲೇ ಹೋಗಿ ಭಕ್ತಿ ಮಾಡಿ ಇಲ್ಲಿ ಹೇಳ್ತಾರೆ ಪರಮಾತ್ಮ ಎರಡೂ ಒಂದೇ. ಅದಕ್ಕೆ ನಮ್ಮ ಜ್ಞಾನಕ್ಕಿಂತಲೂ ಭಕ್ತಿ ಪ್ರಾಧಾನ್ಯ ಅಂತ ತಿಳ್ಕೊಂಡು ಇವತ್ತು ಏನ್ ಹೇಳಕತ್ತಾರೆ ಅಂತಂದ್ರೆ ಆ ಪರಮಾತ್ಮ ನಿಮ್ಮಲ್ಲಿ ಕರ್ಕೊಂಡ್ಬರಕ್ಕೆ ಪ್ರಯತ್ನ ಮಾಡಿ. ಯಾರು ನಿಮ್ಮ ಮನಸ್ಸು ಶಾಂತ ಆಗ್ಬೇಕಂದ್ರೆ ಆನಂದ ಆಗ್ಬೇಕಂದ್ರೆ ಪರಮಾತ್ಮ ಬರ್ಬೇಕು. ನಿಮ್ಮ ಅಭಿವೃದ್ಧಿ ಅದಕ್ಕೆ ಒಂದು ಇಂಗ್ಲಿಷ್ ಮಾತಾಡ್ತಾರೆ, ಗುಡ್ ಹೆಲ್ತ್, ಪ್ರಾಸ್ಪರಿಟಿ ಅಂಡ್ ಟ್ರೂ ಹ್ಯಾಪಿನೆಸ್ ಇನ್ಹರೆಂಟ್. ಶಾಸ್ತ್ರ ಹೇಳ್ತಾರೆ ಅವರು ಅವು ಮೂರು ಶ್ರೀಮತಿಯಾಗಿದ್ರು. ಏನು ಆರೋಗ್ಯ, ಆಮೇಲೆ ಏನಪ್ಪಾ ಅಂತ ಕೇಳಿದ್ರೆ ಎರಡನೇದೇನಪ್ಪ ಅಂದ್ರೆ ನಿಮ್ಮ ಸೌಭಾಗ್ಯ, ಆರೋಗ್ಯ, ಸೌಭಾಗ್ಯ, ಆನಂದ. ಮನುಷ್ಯ ಇವು ಮೂರು ಸಿಗ್ಬೇಕಂದ್ರೆ ಕಾನ್ಶಿಯಸ್ ಯೂನಿಯನ್ ವಿತ್ ದ ಡಿವೈನ್. ಆ ಪರಮಾತ್ಮನ ಜೊತೆಗೆ ಒಂದು ಆ ಕಾಲಕ್ಕನ ನಿನಗೆ ಆರೋಗ್ಯನೂ ಸಿಗುತ್ತದೆ, ಅಭಿವೃದ್ಧಿನೂ ಸಿಗ್ತದೆ, ಆನಂದನೂ ಸಿಗ್ತದೆ. ಆರೋಗ್ಯ, ಅಭಿವೃದ್ಧಿ, ಆನಂದ ಸಿಗಬೇಕು ಅಂದ್ರೆ ಅದು ಹೇಳಲು ಹೆಂಗಿರಬೇಕು? ಕಾನ್ಶಿಯಸ್ ಯೂನಿಯನ್ ವಿತ್ ದ ಡಿವೈನ್. ಆ ಪರಮಾತ್ಮನ ಜೊತೆಗೆ ಇದ್ರಿ ಅಂದ್ರೆ ನಿಮ್ಗೆ ಇವು ಮೂರು ಸಿಗುತ್ತಾವ. ಆ ಪರಮಾತ್ಮನ ಬಿಟ್ಟರೆ ನೀವು ಏನು ಕೇಳಿದ್ರೆ ನಿಮ್ಗೆ ಆರೋಗ್ಯನೂ ಸಿಗೋದಿಲ್ಲ, ಆನಂದನೂ ಸಿಗೋದಿಲ್ಲ, ನಿಮ್ಗೇನಪ್ಪ ಅಂತ ಹೇಳಿದ್ರೆ ಅಭಿವೃದ್ಧಿನೂ ಸಿಗೋದಿಲ್ಲ. ಬಹಳ ಮಂದಿ ಆಗ್ತಾರ ಮನುಷ್ಯ ಆರೋಗ್ಯ ಅಂದ್ರೇನು ಅದೇ ಗೊತ್ತಿಲ್ಲ, ಅಭಿವೃದ್ಧಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆರೋಗ್ಯ ಹೇಗಿರ್ತೀರಿ? ಯಾರು ಕೇಳ ಹೆಂಗಿದ್ದೀರಿ? ಆರಾಮಿರ್ತಾನೆ, ದಾರ ಹೊಂಟಿರ್ತಾನೆ, ದವಾಖಾನೆ ಹೊಂಟಿರ್ತಾನೆ, ಗಾಡಿ ಬಿಟ್ಟಾಕ ಯಾಕೆ ಸಾವುಕಾರ ಹೆಂಗಿದೆ? ಆರಾಮಿದ್ದೀನಿ. ಎಲ್ಲಿ ಬಿಡಿ ದವಾಖಾನೆ ಹೋಗಿ ಆರಾಮ ಕಾಯಿಲೆ ಅನ್ನ ಆರಾಮಿದ್ದೀನಿ, ದವಾಖಾನೆಗೆ ಕಂಡಿದ್ದೀವಿ. ಹಂಗೆ ರೀ ಹಂಗೆ ಬಂದ್ರಿ ಹಂಗೆ ನೋಡಿ ಹೇಳೋದು ಆರೋಗ್ಯ ದವಾಖಾನೆ ಹೋಗೋ ಮನುಷ್ಯ ಆರಾಮಿದ್ದೀನಿ ಅಂತಾನೆ. ಅದಕ್ಕಂತಾರ ಅವ್ರ ಮನುಷ್ಯನಿಗೆ ಆ ಆರೋಗ್ಯ ಸಿಗಬೇಕಾಗಿತ್ತು ಅಂದ್ರೆ ಹೊರಗಿಂದ ಅಲ್ವೇ, ಹೊರಗಿಂದ ಇದು ಅಲ್ಲ. ಆರೋಗ್ಯ ಎಲ್ಲದ ಮನುಷ್ಯನ ಆರೋಗ್ಯ ಬೇಕು. ಮನಸ್ಸು ನಿಶ್ಚಿಂತ ಇದ್ರೆ ಆರೋಗ್ಯ ಇರ್ತಾನ ಮನುಷ್ಯ. ಈಗ ಜನರಿಗೆ ರೋಗ ಯಾಕೆ ಬರ್ತಾವ ಅಂತ ಕೇಳಿದ್ರೆ ಕಾರಣ ಮನಸ್ಸು. ರೊಕ್ಕ ಮಾಡಿದ್ರು ಮನಸ್ಸು ಆರಾಮಿಲ್ಲ, ರೊಕ್ಕ ಇಲ್ದಿದ್ರು ಮನಸ್ಸು ಆರಾಮಿಲ್ಲ, ಮಕ್ಕಳ ಹುಟ್ಟಿದ್ರು ಮನಸ್ಸು ಆರೋಗ್ಯ ಇಲ್ಲ, ಮಕ್ಕಳು ಇಲ್ದಿದ್ರು ಮನಸ್ಸು ಆರೋಗ್ಯ ಇಲ್ಲ. ಆರೋಗ್ಯ ಆರೋಗ್ಯ ಮನುಷ್ಯನಿಗೆ ಹೇಳ್ತಾರ ಏನೂ ಇಲ್ಲ ನೋಡ್ರಿ ಸ್ವಾಮಿ, ನನಗಿನ್ನು ಹುಟ್ಟಿ ಇಂತಕ್ಕ ಒಂದು ಇಂಜೆಕ್ಷನ್ ಮಾಡ್ಕೊಂಡಿಲ್ಲ. ಹಿಂಗೆ ಹೇಳೋರೆಲ್ಲ ಭಾಳ ಮಂದಿ. ನಾವು ಒಂದು ಇಂಜೆಕ್ಷನ್ ಮಾಡ್ಕೊಂಡು ಗುಳಿಗೆ ನುಂಗಿಲ್ಲ ನೋಡ್ರಿ ಸ್ವಾಮಿ. ಅದು ಗುಳಿಗೆ ನುಂಗಿಲ್ಲಪ್ಪ, ಎಲ್ಲ ಚಲೋ ಐತಿ. ಅವನ ಮನ್ಯಾಗ ಮೊಮ್ಮಗ ಸಾಕ್ತಂದ್ರ ದೀಪಾವಳಿ ಮಾಡ್ತಾನೆ, ಹೋಳಿಗೆ ಮಾಡ್ತಾನೆ. ಆರೋಗ್ಯ ಅದೇ ಹುಚ್ಚ. ಮನಸ್ಸು ಆರೋಗ್ಯ ಇರಬೇಕು, ಮನಸ್ಸು ಆರೋಗ್ಯ ಇರಬೇಕು, ಮನಸ್ಸು ನಿಶ್ಚಿಂತ ಇರಬೇಕು. ಅದು ಪರಮಾತ್ಮ ಬಂದರೆ ಆಗುತ್ತದೆ. ಪಾಂಡವರು ಎಷ್ಟು ನಿಶ್ಚಿಂತ ಇದ್ರಿ, ಅಡವ್ಯಾಗಿದ್ರು ನಿಶ್ಚಿಂತ, ಊರಾಗಿದ್ರು ನಿಶ್ಚಿಂತ. ಯಾಕಂದ್ರೆ ಅವ್ರ ಹಿಂದೆ ಪರಮಾತ್ಮ ಇದ್ದ. ನಾ ಇದ್ದೀನಿ ಅಂತ ಪರಮಾತ್ಮ ಹೇಳ, ನಾ ಇದ್ದೀನಿ, ನಾ ಇದ್ದೀನಿ. ಆಯ್ತು, ಪರಮಾತ್ಮ ಚಿಂತೆ ಯಾಕೆ ಮಾಡ್ತಾರ ಅವರು? ಏನೇನೋ ಆದ್ರು, ಆದ್ರೆ ತಮ್ಮ ಆರೋಗ್ಯವನ್ನು ಕೆಡಿಸ್ಕೊಂಡಿಲ್ಲ. ಮನಸ್ಸು ಪರಮಾತ್ಮ ತನ್ನ ಇಂದ್ರಿಯ ಆರೋಗ್ಯ, ಪ್ರಪಂಚದ ವಸ್ತುಗಳನ್ನು ಮನಸ್ಸು ಆರೋಗ್ಯ ಇರುವುದಿಲ್ಲ. ನೀವು ಬಹಳ ಚಲೋ ಜಡ್ಡು ಬಂದಿರಿ ಖರೆ, ಮನಸ್ಸು ಅನೇಶ ಅಹಂಕಾರ ಮಮಕಾರ ಎಲ್ಲಿ ಅದಾವ ಅವ್ರ ಆರೋಗ್ಯ ಇರಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಇನ್ನು ಮನುಷ್ಯನಿಗೆ ಪರಮಾತ್ಮ ಇದ್ದರೆ ಪ್ರಾಸ್ಪರಿಟಿ ಅಂತಾರೆ, ಅಭಿವೃದ್ಧಿ. ಅಭಿವೃದ್ಧಿ ಅಂತ ಯಾಕಂತೀರಿ? ಮನೆ ಮ್ಯಾಗ ಮಾಡೇ ಕಟ್ಸಾರ, ಹೊಲ ಕಟ್ಟಿ ಹೊಲ ತಗೊಂಡ ಅಂತೇಳಿ ಯಾವ ಮನುಷ್ಯ ನಿಮ್ಮ ಮನ್ಯಾಗ ಕೆಲಸ ಮಾಡ್ತಿದ್ದ, ಸೈಕಲ್ ಮೇಲೆ ಬರ್ತಿದ್ದ, ಮುಂದ 1 ವರ್ಷ 3 ಸೈಕಲ್ ತಗೊಂಡ, ಅಡಿಗೆ ಮನೆಯಾಗ ಇದ್ದವ್ ಮನೆ ಕಟ್ಸದ, ಮನೆ ಮೇಲೆ ಮಾಡೇ ಕಟ್ಸದ. ಅವ್ರಿಗೇನಂತೀರಿ? ಭಾಳ ಬೆಳೆದ್ರಿ, ನನ್ನ ಮುಂದೆ ಏನು ಭಾಳ ಬೆಳೆದಾಗ್ತೀರಿ?
ಎಷ್ಟು ತಪ್ಪದ. ಅವ ಬೆಳೆದೇನು ಮಳೆ ಬೆಳಿತ, ಭೂಮಿ ಬೆಳಿತೇನು ಅವ ಬೆಳೆದಾನೆ. ಎಕರೆಗೆ 10 ಎಕರೆ ಮಾಡಿದ ಭೂಮಿ ಬೆಳೀತು, ಮನೆ ಮೇಲೆ ಮಳೆ ಕಳಿಸಿದ ಮನೆ ಬೆಳೀತು, ಲಕ್ಷಕ್ಕೆ 10 ಲಕ್ಷ ಮಾಡಿದ ದುಡ್ಡು ಬೆಳೀತು. ಅವನೇನು ಹೇಳೋದು, ದುಡ್ಡಿದ್ದೇ ಬೆಳೆದ ಅಂತ ಹೇಳೋದು, ಫಲ ಬೆಳೆದ ಅಂತ ಹೇಳಕತ್ರಿ. ಅವ ಬೆಳೆದಾನೆ ಇಲ್ಲ, ಅವ ಬೆಳೆದಾನೆ ಅಂತ ಅಲ್ಲ, ಮನುಷ್ಯ ಬೆಳಿಬೇಕು. ಮನುಷ್ಯನ ಅಭಿವೃದ್ಧಿ ಆಗಬೇಕು. ಮನುಷ್ಯ ಅಭಿವೃದ್ಧಿ ಆಗಬೇಕು, ನರ ಹೋಗಿ ನಾರಾಯಣ ಆಗ್ಬೇಕು, ಮನುಷ್ಯ ಹೋಗಿ ಮಹಾದೇವ ಆಗ್ಬೇಕು. ಅವನಿಗೆ ಬೆಳೆದಂತ ಜೀವ ದೇವ ಆಯ್ತು ಅಂದ್ರೆ ಬೆಳೆದಂತ. ನಾವು ಮನಿ ಬೆಳೀತು, ಹೊಲ ಬೆಳೀತು, ಅವೇನು ಬೆಳೆದಾನೆ. ಅವ ಹಂಗೆ ಅವೇ ಗುಣ ಹಂಗೆ ಅದಾವ, ಗುಣ ಎಲ್ಲ ಅವೇ ಅದಾವ. ಅವ ಬೆಳೆದಿಲ್ಲ, ಪರಂತ ಫಲಾನಿ ಬೆಳೆದ. ಮನುಷ್ಯ ಬೆಳಿಬೇಕು. ಮನುಷ್ಯ ಬೆಳೆದರೂ ಜೀವ ದೇವ ಆಗ್ಬೇಕು. ಇನ್ನ ಆನಂದ, ಆನಂದ ಮನುಷ್ಯರಿಗೆ ಇಷ್ಟೆಲ್ಲ ಕೂತಿದೆ ನೋಡ್ರಿ. ಎಲ್ಲರೂ ಕೇಳ್ರಿ, ನೀವು ಹೆಂಗಿದ್ದೀರಿ? ಎಲ್ಲ ಎಲ್ಲರಿಗೆ ಆನಂದ. ಅದು ಎಷ್ಟೊತ್ತು ಗುಣವಾಗ ಆನಂದ, ತಿರುವಾಗ ಆನಂದ, ಶರೀರ ನೋಡುವಾಗ ಆನಂದ. ಎಷ್ಟೊತ್ತಿರ್ತದ, ಎಷ್ಟೊತ್ತಿರ್ತದದು. ಶರೀರ ನೋಡುವಾಗ ಆನಂದದ, ಲೈಟ್ ಹೋಯ್ತು ಅಂದ್ರೆ ಅದೇ. ಗುಣವಾಗ ಆನಂದ, ಒಳಗಿಟ್ಟಾಡಿ ಹಾಡಬಹುದು ಐತೆ. ಮನುಷ್ಯನಿಗೆ ಇವೇನು ನೋಡುವ, ಕೇಳುವ, ಮುಟ್ಟುವ ಆನಂದಗಳು ಇವು ಕ್ಷಣ ಅದಾವ, ಬಹಳ ಹೊತ್ತು ಇರುವುದಿಲ್ಲ. ಸದಾ ಸದಾ ಆನಂದ ಇರಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ ಪರಮಾತ್ಮ ತಂದ ನಿಮ್ಮಲ್ಲಿ ಇಡಬೇಕು. ಆ ಪರಮಾತ್ಮ ತಂದ ಇಲ್ಲಿ ಇಟ್ರಿ ಅಂದ್ರೆ ಸದಾ ಸದಾ ಆನಂದ ಉಳ್ಳವರಾಗಿರ್ತೀರಿ ಅಂತ ತಿಳ್ಕೊಂಡೇ ಮಾನವಾಗು. ಇವು ಹ್ಯಾಪಿನೆಸ್ ಇಲ್ಲ. True happiness ಏನಪ್ಪ ಅಂದ್ರೆ ಈಗ ಕಾನ್ಶಿಯಸ್ ಯೂನಿಯನ್ ವಿತ್ ದ ಡಿವೈನ್. ಆ ಪರಮಾತ್ಮನ ಜೊತೆ ನಿಮ್ಮ ಸಂಬಂಧ ಆದರನ್ನ ನಿಮಗೆ ಸಿಕ್ಕ ಆನಂದ ಸದಾ ಇರುತ್ತದೆ, ಇಲ್ಲ ಅಂದ್ರೆ ಇರಂಗಿಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಇರಂಗಿಲ್ಲ. ಆ ಪರಮಾತ್ಮ ನಿಮ್ಮ ಮನಸ್ಸಿನಾಗ ಏನೇನಿತ್ತು ಎಲ್ಲ ಗಂಡದನ, ಹೆಂಡತಿ ಅದಾಳ, ರೊಕ್ಕ ಅದಾವ, ರೂಪಾಯಿ ಅದಾವ, ಎಲ್ಲ ಅದಾವ, ಒಂದೇ ಇಲ್ಲ. ಇದು ಸಮಸ್ಯೆ. ಆನಂದ ಯಾಕಿಲ್ಲ? ಅದಕ್ಕೆ ಇಲ್ಲ. ನಿಮ್ಮ ಮನಸ್ಸನ್ನ ಹೆಂಡತಿ, ಗಂಡ, ರೊಕ್ಕ, ರೂಪಾಯಿ, ಹೊಲ, ಮನೆ, ಬೀಗರು, ಬೀಚರು ಎಲ್ಲರೂ ಅದಾವ, ಅದು ಇಲ್ಲ. ಅದು ಇಲ್ಲದಕ್ಕೆ ಆನಂದ ಇಲ್ಲ. ಹೆಣ್ಮಗಳು ಎಲ್ಲ ಆಭರಣದವು, ಮಂಗಳ ಸೂತ್ರನೇ ಇಲ್ಲ. ಎಲ್ಲ ಗೆಜ್ಜೆ ಟಿಕ್ಕೆ, ಬಜ್ಜಿ ಟಿಕ್ಕೆ, ಗೋರ್ಮಳ ಎಲ್ಲ ಅದಾವ. ಎಲ್ಲ ಮೊಳ ಹಾಕ, ಗೋರ್ಮಳಕ, 4 ಮಳೆ ಹೊರತು ಮಂಗಳ ಸೂತ್ರ ಒಂದಿಲ್ಲ ಅಂದ್ರೆ ಹೆಂಗೆ ಅದು ಶೋಭ ಆಗುವುದಿಲ್ಲ. ಹೆಣ್ಣು ಗಂಡು ಮಕ್ಕಳು ಎಲ್ಲ ಅದಾವ, ಒಂದೇ ಕಡಿಮೆ. ಅದೊಂದು ತಂದೆಯಲ್ಲಿ ಇಟ್ರಿ ಅಂತ ಕೇಳಿದ್ರೆ ನಿಮ್ಮ ಜೀವನ ಸದಾ ಆನಂದ ಇರ್ತದೆ. ಅದಕ್ಕೊಂದು ಬಹಳ ಕಥೆ ಹೇಳ್ತಿರ್ತಾರೆ. ಏನು ಅಂದ್ರೆ ದೊಡ್ಡ ಸಾಹುಕಾರ, ಪೂರ ಬಹಳ ದೊಡ್ಡ ಸಾಹುಕಾರ. ಬಹಳ ದೊಡ್ಡ ಸಾಹುಕಾರ ಅಂದ್ರೆ ಏನು ಹೇಳಕ್ಕೆ ನೂರಾರು ಜನಗಳು ಊರಿಗೆಲ್ಲ ಅಂಗಡಿ ಅಂಗಡಿ ಮನೆ ತಮ್ಮ ಅವಳೆ ಮನೆ ಬ್ಯಾಂಕನ ಕರೋಡ್ಗಟ್ಟಲೆ ರೂಪಾಯಿ ಎಲ್ಲ ಇದ್ದು ರೀ. ಎಲ್ಲ ಇದ್ದು ಮತ್ತು ಸಾಯೋ ಟೈಮ್ ಹೋದ ಬಿಲ್ ಬರಲ್ಲ. ಏನು ಬಿಲ್ ಬರಲ್ಲ ಅಂತ ಕೇಳಿದ್ರೆ ಮೊದಲನೇ ಮಗನಿಗೆ 1-2 ಅಂಶ, ಎರಡನೇ ಮಗನಿಗೆ 4-5 ಅಂಶ, ಮೂರನೇ ಮಗನಿಗೆ 5-4 ಅಂಶ. ಪ್ರಾಪರ್ಟಿ ನನ್ನ ಆಸ್ತಿಯಾಗ 2 ದನ ಅದಾವ, ಎಷ್ಟು ಇದಾವ, ಕುದುರೆ ದನ ಎಲ್ಲ ಇದ್ರಿ. ಮೊದಲನೇದವನಿಗೆ 1-2 ಅಂಶ, 1-2 ಅಂಶ ಅಂದ್ರೆ 10 5. ಎರಡನೇ ಮಗನಿಗೆ ಏನಪ್ಪ ಅಂತ ಹೇಳಿದ್ರೆ 4-5 ಅಂಶ, ಐದನೇದವನಿಗೆ 5-4 ಅಂಶ. ಊರಾಗ ನಿಮ್ಮಂತ ಹಿರಿಯರು ಅಂತ ಇರ್ತಾರೆ ನೋಡ್ರಿ, ಭಾಳ ಶಾಣೆ ಇರ್ತಾರೆ. ಎಲ್ಲ ಹಂಚಿದ್ರು ಕೊಟ್ಟು ದನ ಹಂಚಿದ್ರು, ರೊಕ್ಕ ಹಂಚಿದ್ರು, ಬಿಲ್ಡಿಂಗ್ ಹಂಚಿದ್ರು. ಕಟ್ಟ ಕಡೆಗೆ ಏನಾಯಿತು ಅಂತ ಕೇಳಿದ್ರೆ ಕುದುರೆ ಇದ್ದು
ಕುದುರಿದ್ದು 19 ಕುದುರಿದ್ದು ನ್ಯಾಯ ಕೂತು ಏನು ಮೊದಲನೇದವನಿಗೆ 1-2 ಅಂಶ 19 ಕುದುರೆಗ ಅರ್ಧ ಏನ್ ಮಾಡ್ಬೇಕು 9 ಕುದುರೆ ಕತ್ತರಿಸ್ಬಿಟ್ಟ ನ್ಯಾಯವಾಗಿರಲಿಲ್ಲ. ಪ್ರತಿ ಹುಡುಗಿ ಕೂಡ ಅವರು ಅರ್ಜನ್ ಮತ್ತೆ ನ್ಯಾಯ ಮುಂದೂಡಲಾಗಿದೆ. ಏನು ಹೇಳ್ತೇನೆ 4 ಸಂಖ್ಯೆ ಮುಗಿತು ಯಾರಪ್ಪ ಅಂದ್ರ ಅದ್ರಾಗ ವಿಕ್ರಮಾದಿತ್ಯ ಅರಸ ನೋಡ್ಕೋತ ಬರ್ತಿದ್ದ. ಒಂದು ರಾತ್ರಿ ಇಂಥ ನ್ಯಾಯ ನಡೀತಿದ್ದೆ ಮತ್ತು ಬಿಡಿ ಬಂದ್ಬಿಟ್ಟು ಅವ್ರು ನ್ಯಾಯ ಕೂಡೋರು ಮಂದಿ ಇವಾಗ ಕುದುರೆ ಕಟ್ಟಿ ಅಲ್ಲಿ ನಿಂತಾಗ ವಿಕ್ರಮಾದಿತ್ಯ ರಾಜ ನಿಂತ ನ್ಯಾಯ ಕೂಡ್ತು. ಎಲ್ಲ ಹಂಚಿದೇನಪ್ಪ ಎಲ್ಲ ಹಂಚಿ ಬಿಡುದ ಏನ್ ಬಿಡುದಲ್ಲ ಕುದುರೆ ಬಿಡುದ ನ್ಯಾಯ ಮಾಡ್ರಿ ಏನು 19 ಮೊದಲನೇದವನಿಗೆ ಅರ್ಧ 19 ಅರ್ಧ ಅಂದ್ರೆ 9 ಕುದುರೆ ಹೆಂಗ್ ಕತ್ತರಿಸ್ರಿ ಕತ್ತರಿಸ ಸತ್ಯ ಹೋಗ್ತದೆ ಹೆಂಗ್ ಮಾಡ್ಬೇಕು ನ್ಯಾಯ ಮತ್ತೆ ಮುಂದೆ ಇರ್ತೀನಿ. ವಿಕ್ರಮಾದಿತ್ಯ ಅಲ್ಲೇ ಕುಂತಿದ್ದವ ಅಂದ ಈ ರಾಜ ಸಾಮಾನ್ಯ ವೇಷ ಹಾಕೊಂಡು ಬಂದಿದ್ದ ಜನ ಹೆಂಗ್ ನೋಡುವ ಕೇಳಕ್ಕೆ ಏನು ನ್ಯಾಯ ಸಾವುಕಾರ ನ್ಯಾಯ ಏನ್ ನ್ಯಾಯ 19 ಕುದುರೆ ನ್ಯಾಯ ಎಷ್ಟು ವರ್ಷ ಆಯ್ತು 4 ವರ್ಷ ಆಯ್ತು ಆಗಿಲ್ಲ ಆಗಂಗಿಲ್ಲ 19 ಕುದುರೆ ಅರ್ಧ ಹೆಂಗ್ ಮಾಡ್ತಾರ್ರಿ ವಿಕ್ರಮಾದಿತ್ಯ ಅಂದ ನಾಳೆ ಮುಂಜಾನೆ ಬಗೆಹರಿಸೋದು ಭಾಳ ದುಡ್ಡು ಕಾಣ್ತೀನಿ ಹೆಂಗೆ ಬಗೆಹರಿಸ್ತಾರೆ ಹೇಗೆ ಬಗೆಹರಿಸೋದು ನಾಳೆ ಕೂಡ್ರಿ ಅಲ್ಲ ಜನ ಕೂಡ್ತೀರಿ ನೀವು ಹೇಳ್ತೀರಿ ಊರೂರು ಜನ ಒಂದೂರಲ್ಲ ಯಾರೋ ಬಂದಾರೆ ವರ್ಷ ಬಗೆಹರಿಸ್ತೀನಿ ಅಂತಾರೆ ಹೆಂಗ ಹಸ್ತಾರ ನೋಡೋದು ನೋಡಿ ಎಲ್ಲಾರು ಬಂದರು ತಂದು ಕುದುರೆ ಕಟ್ಟದ್ರಿ 19 ಬಗೆಹರಿಸೋದು ನಾನು ಹೆಂಗೆ ಬಗೆಹರಿಸ್ತೀನಿ ಅಂದ್ರು ರೆಡ್ಡಿ ಬಿಟ್ಟ ಏನ್ ಮಾಡ್ದ ತಂದೊಂದು ಕುದುರೆ ತಂದು ಅದ್ ಜೋಡಿ ಕಟ್ಟದ ಏಟಾದ್ರು 1-2 ಅಂಶ ಎಷ್ಟು 10 ತಗೊಂಡೋಗನು ಹೌದು ತಗೊಂಡೋಗಿ ಈಗ 4-5 ಅಂಶ ಎಷ್ಟಾಗ್ತದೆ ಕೈಲಿ 5 ಮಕ್ಕಳು 20 ಅವ 5 ಹಾಕವತ್ತು ಈಗ ತಗೊಳ್ಳೋ ಬಂದು ಎಷ್ಟಾದ್ರಿ 15 ಇಟ್ಟು ಉಳಿದು ಆಮೇಲೆ 5-4 ವರ್ಷ 4 ಈಗ ತಗೊಳ್ಳೋ ಬಂದ ನನ್ನ ಕುದುರೆ ತಗೊಂಡು ಹೋಗ ಎಲ್ಲಿ ತನಕ ಆ ಒಂದು ಕುದುರೆ ತಗೊಂಡು ಕಟ್ಟಂಗಿಲ್ಲ ನಿಮ್ಮ ಅಪ್ಪಗೂ ನ್ಯಾಯ ಆ ಕುದುರೆ ಒಂದು ತಗೊಂಡು ಕಟ್ಟದಿ ಅರ್ಧನ ಆಯ್ತು 5 ಅಂಶ ಆಯ್ತು 4 ಅಂಶ ಆಯ್ತು ಆರಾಮ ನ್ಯಾಯ ಬಗೆಹರಿತು. ಹಾಗ ನೀವು ಅದೊಂದು ಕುದುರೆ ತಂದು ಕಟ್ಟಿ ನಿಮ್ಮ ಸಮಸ್ತ ಸಂಸಾರದ ಎಲ್ಲ ಪೀಡ ಹೋಗ್ಬಿಡ್ತಾವ ಜಗಳ ಹೋಗ್ಬಿಡ್ತಾವ. ನೀವು ಅಲ್ಪಾಲಂತೀವಿ ಕುದುರೆ ನ್ಯಾಯ ಬಗೆಹರಿಬೇಕಲ್ಲ ನಿಮ್ಮ ಮಕ್ಕಳು ಬಗೆಹರಿಬೇಕು. ಅದಕ್ಕೆ ಅದೇ ಯಾವ ಕುದುರೆ ಪರಮಾತ್ಮ. ಆ ಪರಮಾತ್ಮ ತಂದೆ ಇಟ್ರಿ ನಿಮ್ಮ ಸಮಸ್ತ ಸಮಸ್ಯೆಗಳು ಬಗೆಹರಿತಾವೆ. ಆ ಬಿಟ್ಟು ನೀವೇನು ಸಮಸ್ಯೆ ಬಗೆಹರಿಸಬೇಕು ನಿಮ್ಮ ಅಪ್ಪನ ಬಗೆಹರಿದ್ರೆ ಅದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾ ಶಾಂತ ಮಾನಸು ಅಪಿ ಪ್ರಜ್ಞಾನಿ ಸ್ಥಾಪನೆ ಆಗುತ್ತೆ. ಈ ಎಷ್ಟು ಬುದ್ಧಿವಂತ ಆದ್ರೂ ಕೂಡ ಪರಮಾತ್ಮ ಬಿಟ್ಟು ಈ ನ್ಯಾಯ ಪಡಿತೀವಿ ಸುಖ ಪಡಿತೀವಿ ಅಂದ್ರೆ ಸಾಧ್ಯ ಇರ್ತಮ್ಮ. ಅದಕ್ಕೆ ಏನ್ ಮಾಡುವ ಅಂದ್ರೆ ಸದಾ ನಿನ್ನ ಮನುಷ್ಯರೊಳಗೆ ಆ ಪರಮಾತ್ಮ ತಂದಿರಿಸು, ಪರಮಾತ್ಮನ ಭಕ್ತಿ ಮಾಡು, ಪರಮಾತ್ಮನ ಜ್ಞಾನ ಮಾಡ್ಕೊಂಡು ಇದ್ರೆ ಪ್ರಪಂಚದ ಸಮಸ್ತ ಸಮಸ್ಯೆಗಳು ಬಗೆಹರಿತಾವೆ. ನೀವು ನಿತ್ಯ ಸುಖಿ ಆಗುತ್ತೆ ಅನ್ನುವಂತಹ ಮಾತನ್ನ ಈ ಉಪನಿಷತ್ ಹೇಳಿದ್ದಾರೆ. ಅದಕ್ಕೆ ನಾವು ಮಾಡಬೇಕು. Who are evil doers, whose minds are not peaceful, they can never get the right. ಯಾರು ಮನಸ್ಸು ಶಾಂತಿ ಇಲ್ಲ, ಯಾರು ಪಾಪಗಳನ್ನು ಮಾಡ್ತಾರೆ, ಅವರು they can never get the right. ಅವ್ರು ಎಂದೂ ಕೂಡ ಶಾಂತಿ ಸಮಾಧಾನ ಅವ್ರಿಗೆ ದೊರೆಯುವುದಿಲ್ಲ ಅಂತ ಹೇಳಿದ್ದಾರೆ. ಬರೇ ಅಂಥ ಪರಮಾತ್ಮನ ಭಕ್ತಿ ಜ್ಞಾನದಿಂದ ನಮ್ಮ
ನಮ್ಮ ಅಂತಃಕರಣವನ್ನ ಮನಸ್ಸನ್ನ ಶಾಂತಗೊಳಿಸಿದಿರಿ ಅಂದ್ರೆ ಅಲ್ಲೇ ಪರಮಾತ್ಮ ದರ್ಶನ ಕೊಡ್ತಾನೆ. ಆದ್ರಿಂದ ನೀವು ಸುಖಿಗಳಾಗ್ತೀರಿ ಅಂತ ಹೇಳ್ತಾ ನಮ್ಮೆಲ್ಲ ಭಕ್ತ ಸ್ತೋಮಕ್ಕೆ ಪರಮ ಪೂಜ್ಯ ಗುರುದೇವರು ಮನ ತುಂಬಿ ಹೃದಯ ತುಂಬಿ ಎಲ್ಲರನ್ನ ಹರಸಿ ಹಾರೈಸಿ ತಮ್ಮ ದಿವ್ಯೋಪದೇಶವನ್ನು ಕರುಣಿಸಿದ್ದಾರೆ. 54 ವರ್ಷಗಳಿಂದ ಸತತವಾಗಿ ಪ್ರತಿ ವರ್ಷವೂ ಕೂಡ 1 ವರ್ಷ